ಹಾಯ್ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ರುಚಿಗೆದ್ದಿರುವ ಮೀನಾ ನೋಡೋದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ಮೀನಾ ದೇವ್ರ ಮನೆ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾಳೆ. ಇಲ್ಲಿಗೆ ಶಾಂತ ಅವರು ಬರ್ತಾರೆ. ಮೀನಾನ ನೋಡಿ, ಅಯ್ಯೋ ಹಾವು ಅಂದರೆ ಸಾಕು ಬಂದು ಕೂತ್ಬಿಡ್ತೀಯಲ್ವಾ ದೇವ್ರ ಮನೆ ಮುಂದೆ, ಕರ್ಮ, ಆ ದೇವ್ರನ್ನಾದರೂ ಸ್ವಲ್ಪ ಸಮಾಧಾನವಾಗಿರೋದಕ್ಕೆ ಬಿಡೆ, ಏನು ಮಾತಾಡಿದ್ರು ಸುಮ್ಮನೆ ಇದೆಯಲ್ಲ, ಹೊಟ್ಟೆಗೇನಾದರೂ ಆಧಾರ ಮಾಡಿದೆಯಾ ಅಥವಾ ತಣ್ಣೀರು ಬಟ್ಟೆನಾ ಅಂದಾಗ ಮೀನಾ ಸಡನ್ನಾಗಿ, ಯಾಕತ್ತೆ ಎಲ್ರಿಗೂ ಹೊಟ್ಟೆ ಇದೆ, ರೆಟ್ಟೆ ಮಾತ್ರ ನನಗೊಬ್ಬಳಿಗೇನಾ ಇರೋದು ದುಡಿಯೋದಕ್ಕೆ, ಹಸುವಾದವರು ಬೇಕಾದರೆ ಮಾಡಿಕೊಂಡು ನುಂಗ್ಲಿ, ಇನ್ಮೇಲೆ ನಾನು ಏನೂ ಮಾಡಲ್ಲ. ಆಗ ಶಾಂತ, ಏಯ್ ಏನೇ ಇದು, ನಾಲ್ಗೆ ಒಳ್ಳೆ ನಾಗರಬಾವಿಯವ್ರಿಗೂ ಬೆಳೀತಾ ಇದೆಯಲ್ಲ, ಹೆಂಗಿದೆ ಮೈಗೆ ಅಂದಾಗ ಮೀನಾ, ಅತ್ತೆ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ, ಇಲ್ಲ ಅಂದರೆ ಇವತ್ತು ಯಾರ್ಯಾರ ಮೈಗೆ ಏನೇನು ಅಂತ ತೋರಿಸ್ಬೇಕಾಗತ್ತೆ ಅಂದಾಗ ಶಾಂತ ಅವರು, ಏಯ್ ಏನೇ ಹಾರಾಡ್ತಾ ಇದೆಯಾ, ಮೀನು ಎಷ್ಟೇ ಜಿಗಿದ್ರೂ ಮೊಸಳೆ ಆಗಲ್ಲ, ಅರ್ಥ ಮಾಡ್ಕೊ ಅಂದಾಗ ಮೀನಾ ಎದ್ದು ಬಂದು, ಈ ಮೀನು ಮೊಸಳೆ ಆಗದೆ ಇರ್ಬೋದು, ಆದರೆ ತಿಮಿಂಗ್ಲ ಆಗೋದನ್ನು ನಿಮ್ಮ ಕೈಲಿ ನೋಡೋಕ್ಕಾಗೋದಿಲ್ಲ ಅತ್ತೆ ಅಂತ ಜೋರಾಗಿ ಹೇಳ್ತಾಳೆ. ಆಗ ರೋಹಿಣಿ, ಏನು ಮೀನಾ ಅತ್ತೆ ಮುಂದೆನೇ ಬಾಯಿ ಮಾಡೋದಕ್ಕೆ ಶುರು ಮಾಡಿದ್ಯಾ, ದೊಡ್ಡವರು ಅಂತ ಏನೂ ಇಲ್ವಾ ನಿನಗೆ ಅಂದಾಗ ಶ್ರುತಿ, ಅವಳೇನು ತಪ್ಪಾಗಿ ಮಾತಾಡ್ತಿಲ್ಲ ರೋಹಿಣಿ, ಅತ್ತೆ ಅವಳಿಗೆ ಕಡಿಮೆ ಅವಮಾನ ಮಾಡಿಲ್ಲ ಅಂದಾಗ ರೋಹಿಣಿ, ಅವರೇನು ಅಂತ ಅವಮಾನ ಮಾಡಿಲ್ಲ ಶ್ರುತಿ. ಆಗ ಶ್ರುತಿ, ಅದೇ ಅವಮಾನ ನಿನಗೆ ಮಾಡಿದ್ದಿದ್ರೆ ನೀನಿಲ್ಲಿ ಇರ್ತಾನೆ ಇರಲಿಲ್ಲ ಅಂದಾಗ ಮನೋಜ್ ರವಿಗೆ, ಏ ರವಿ ನೀನು ಹೆಂಡ್ತಿನ ಒಳಗಡೆ ಕರ್ಕೊಂಡೋಗು ಅಂದಾಗ ರವಿ, ಯಾಕೆ ಅವಳು ಹೇಳ್ತಿರೋದ್ರಲ್ಲಿ ಏನು ತಪ್ಪಿದೆ, ಬೇಕಿದ್ರೆ ನೀನು ಹೆಂಡ್ತಿನೇ ಕರ್ಕೊಂಡೋಗು ಅಂದಾಗ ಶಾಂತ, ಅಯ್ಯಯ್ಯಯ್ಯಯ್ಯೋ ನೀವಿಬ್ಬರು ಯಾಕೆ ಕ್ರಮ ಕಿತ್ತಾಡ್ತಾ ಇದ್ದೀರಾ, ಅಲ್ಲ ಕಣಮ್ಮ ಶ್ರುತಿ, ನಾನೇನು ಇಲ್ಲದೇ ಇರೋದನ್ನ ಹೇಳದ್ನಾ, ಇರೋದನ್ನೇ ತಾನೇ ಹೇಳಿದ್ದು ಅಂದಾಗ ಶ್ರುತಿ, ನೀವು ಹೇಳೋ ರೀತಿಲಿ ಹೇಳಲಿಲ್ಲ ಅತ್ತೆ. ಆಗ ರೋಹಿಣಿ, ನೆನ್ನೆ ಮೊನ್ನೆ ಬಂದು ನಮ್ಮ ಅತ್ತೆನೇ ಜಡ್ಜ್ ಮಾಡೋಕ್ಕಾಗ್ಬಿಟ್ಟ ಅಂದಾಗ ಶ್ರುತಿ, ಆವಾಗ ಬಂದರೆ ಏನು ರೋಹಿಣಿ, ಇವ್ರು ಮಾಡಿದ್ದು ತಪ್ಪೆ ಅಂದಾಗ ರೋಹಿಣಿ, ತಪ್ಪು ಇವ್ರದಲ್ಲ, ಎಲ್ಲ ಮಾಡಿ ಏನೂ ಗೊತ್ತಿಲ್ಲದೆ ಸುಮ್ಮನೆ ನಿಂತಿದ್ದಾಳಲ್ಲ ಮೀನಾ ಇವಳೆ ಅಂದಾಗ ಮೀನಾ ಜೋರಾಗಿ, ಸೂರ್ಯ ರೋಹಿಣಿ ಗಂಡನಿಗೆ ಹೊಡಿತಾನೆ, ಮೀನಾ ರೋಹಿಣಿಗೆ ಹೊಡಿತಾಳೆ ಅನ್ನೋ ಕೆಟ್ಟ ಹೆಸರು ಬರಬಾರ್ದು ಅಂದರೆ ಬಾಯಿ ಮುಚ್ಕೊಂಡಿರಬೇಕು ರೋಹಿಣಿ ಅಂತ ಜೋರಾಗಿ ಹೇಳ್ತಾಳೆ. ಇದನ್ನು ಕೇಳಿ ಎಲ್ರಿಗೂ ಶಾಕ್ ಆಗತ್ತೆ. ರಂಗನಾಥ್ ಅವರು ಗಾಬರಿ ಮಾಡಿಕೊಂಡು ನೋಡ್ತಾ ಇದ್ದಾರೆ. ಇಷ್ಟು ದಿನ ಮೀನಾ ಅನುಭವಿಸಿದ ನೋವಿಗೆ ಈಗ ಅವಳ ತಾಳ್ಮೆಯ ಕಟ್ಟೆ ಹೊಡೆದಿದೆ. ನಂತರ ಏನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.